ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ AS ಪ್ರಸ್ತುತಪಡಿಸುವ ನ್ಯೂಸ್ ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 13 ಆಗಸ್ಟ್ 2022ರ ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಮೂವಿಂಗ್ ಪಾಲಿಸಿ ಅವೇ ಫ್ರಮ್ ಪಾಪ್ಯುಲೇಷನ್ ಕಂಟ್ರೋಲ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ ಜನಸಂಖ್ಯಾ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಕೈಗೊಳ್ತಾ ಇರುವಂತಹ ಪಾಲಿಸಿಗಳು ಏನಿದಾವೋ ಅದರಿಂದ ದೂರ ನಡೆಯುವಂತಹ ಸಮಯ ಬಂದಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ. ಯಾಕೆ ಲೇಖಕರು ಸರ್ಕಾರ ಪಾಪ್ಯುಲೇಷನ್ ಕಂಟ್ರೋಲ್ ಅಥವಾ ಜನಸಂಖ್ಯಾ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಇವತ್ತಿನ ಸಂದರ್ಭದಲ್ಲಿ? ಹಾಗಾದರೆ ಏನು ವಿಷಯಗಳ ಮೇಲೆ ಆಲೋಚಿಸುವಂತಹ ಅವಶ್ಯಕತೆ ಇದೆ, ಯಾವೆಲ್ಲ ಕ್ಷೇತ್ರಗಳಲ್ಲಿ ಸರ್ಕಾರ ಕೆಲಸ ಮಾಡುವ ಅವಶ್ಯಕತೆ ಇದೆ ಜನಸಂಖ್ಯಾ ನಿಯಂತ್ರಣವನ್ನು ಬಿಟ್ಟು? ಯಾಕಂದರೆ ಯಾವುದೇ ರಾಷ್ಟ್ರದ ಆರ್ಥಿಕ ಬೆಳವಣಿಗೆಯಲ್ಲಿ ಜನಸಂಖ್ಯೆ ಅಥವಾ ಜನಸಂಖ್ಯಾ ಏಜ್ ಗ್ರೂಪ್ ಏನಿರುತ್ತಲ್ಲ ಅದನ್ನೇ ನಾವು ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಕರಿತೀವಿ. ಸೊ ಆ ಏಜ್ ಗ್ರೂಪ್ಗಳಿಂದ ಲಾಭವನ್ನು ಪಡ್ಕೊಳ್ಳಲು ಸಾಧ್ಯವಾಗುವಂತಹ ನಿಟ್ಟಿನಲ್ಲಿ ಯಾವ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ ಇದಾಗಿರುತ್ತದೆ. ಇಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಪಾಪ್ಯುಲೇಷನ್ ಆ್ಯಂಡ್ ಅಸೋಸಿಯೇಟೆಡ್ ಇಶ್ಯೂಸಿಗೆ ಸಂಬಂಧಿಸಿದಂತಹ ಚರ್ಚೆ ಆಗಿರೋದಕ್ಕೆ ಈ ಒಂದು ಆರ್ಟಿಕಲ್ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 1 ಇಂಡಿಯನ್ ಸೊಸೈಟಿ ಚಾಪ್ಟರ್ನಲ್ಲಿ ಅಥವಾ ಕಾನ್ಸೆಪ್ಟ್ನ ಅಡಿಯಲ್ಲಿ ನಮಗೆ ಬಹುಮುಖ್ಯವಾಗಿ ಅನುಕೂಲವಾಗುವಂಥದ್ದು. ಮೊದಲನೇ ಹಂತದಲ್ಲಿ ಇದನ್ನು ಚರ್ಚೆ ಮಾಡ್ತಾ ಇರುವಂತಹ ಅವಶ್ಯಕತೆ ಅಥವಾ ಸನ್ನಿವೇಶ ಏನು ಅನ್ನುವಂಥದ್ದು. ಹಾಗೆ ನೋಡಿದಾಗ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ ರಿಪೋರ್ಟ್ 2022ರ ಪ್ರಕಾರ ಭಾರತ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳ ರಾಷ್ಟ್ರವನ್ನಾಗಿ ಹೊರಹೊಮ್ಮಲಿದೆ 2023ರಲ್ಲಿ. ಚೈನಾವನ್ನು ಹಿಂದಿಕ್ಕಿ ದೇಶದಲ್ಲಿ ಒಟ್ಟು 140 ಕೋಟಿ ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆ ಇರಲಿದೆ 2023ರಲ್ಲಿ ಅನ್ನುವಂಥದ್ದು. 1947ರಲ್ಲಿ ಭಾರತದಲ್ಲಿ ಇದ್ದಂತಹ ಜನಸಂಖ್ಯೆ ಬರೀ 34 ಕೋಟಿ. ಸೊ ಹಾಗೆ ನೋಡಿದಾಗ ಇದು ಒಂದು 3ರಿಂದ 4 ಪಟ್ಟು ಹೆಚ್ಚು ಜನಸಂಖ್ಯೆಯನ್ನು 2023ರಲ್ಲಿ ನಾವು ನೋಡಲಿದ್ದೇವೆ ಅನ್ನುವಂಥದ್ದು. ಹಾಗೆ ಇದೇ ಒಂದು ಸನ್ನಿವೇಶದಲ್ಲಿ ಭಾರತ ಇವತ್ತು ಡೆಮೋಗ್ರಫಿಕ್ ಟ್ರಾನ್ಸಿಷನ್ನ 3ನೇ ಸ್ಟೇಜಲ್ಲಿ ಇದೆ ಅಂತ ಹೇಳ್ತಾ ಇರುವಂಥದ್ದು. ಈ ಒಂದು ಕಾನ್ಸೆಪ್ಟ್ ನಮಗೆ ಅರ್ಥ ಮಾಡಿಕೊಳ್ಳುವಂಥದ್ದು ಅತ್ಯವಶ್ಯಕವಾಗಿರ್ತದೆ. ಏನಿದು 3ನೇ ಸ್ಟೇಜ್ ಆ್ಯಂಡ್ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಂದರೆ ಏನು ಅನ್ನುವಂಥದ್ದು. ಮೊದಲನೇ ಹಂತದಲ್ಲಿ ಯಾವುದೇ ರಾಷ್ಟ್ರದಲ್ಲಿ ಹುಟ್ಟು ಮತ್ತು ಸಾವು ಎರಡೂ ಪ್ಯಾರಲಲ್ ಆಗಿ ನಡೀತಾ ಇರ್ತವೆ. ಯಾಕಂದರೆ ಒಂದಿಷ್ಟು ಜನ ಹುಟ್ಟುತ್ತಾ ಇರ್ತಾರೆ, ಒಂದಿಷ್ಟು ಜನ ಸಾಯ್ತಾ ಇರ್ತಾರೆ. ಆ್ಯಂಡ್ ಆ ಹುಟ್ಟು ಮತ್ತು ಸಾವಿನ ಸಂಖ್ಯೆ ಏನಿರ್ತಲ್ಲ ಅದು ಒಂದು ರಾಷ್ಟ್ರದ ಆರ್ಥಿಕ ವ್ಯವಸ್ಥೆ, ತಂತ್ರಜ್ಞಾನ, ಶಿಕ್ಷಣ ಮತ್ತು ಹೆಣ್ಣು ಮಕ್ಕಳ ಮತ್ತು ಆಹಾರದ ಒಂದು ವ್ಯವಸ್ಥೆ. ಸೊ ಈ ಎಲ್ಲ ಪ್ಯಾರಾಮೀಟರ್ಸ್ಗಳು ಒಂದು ರಾಷ್ಟ್ರದಲ್ಲಿ ಇರುವಂತಹ ಜನಸಂಖ್ಯೆಯ ಹುಟ್ಟು ಮತ್ತು ಹುಟ್ಟಿನ ಸಂಖ್ಯೆ ಹಾಗೂ ಸಾವಿನ ಸಂಖ್ಯೆಯ ಮೇಲೆ ಆಧಾರಿತವಾಗಿರುತ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ 4 ಸ್ಟೇಜಸ್ಗಳನ್ನು ಡಿವೈಡ್ ಮಾಡ್ತಾರೆ. ಒಂದು ಹೈ ಸ್ಟೇಷನರಿ ಅನ್ನುವಂಥದ್ದು ಮೊದಲನೇ ಸ್ಟೇಜ್, ಎರಡನೇದು ಅರ್ಲಿ ಎಕ್ಸ್ಪ್ಯಾಂಡಿಂಗ್ ಅನ್ನುವಂಥದ್ದು, ಮೂರನೇದು ಲೇಟ್ ಎಕ್ಸ್ಪ್ಯಾಂಡಿಂಗ್, ನಾಲ್ಕನೇದು ಲೋ ಸ್ಟೇಷನರಿ ಅನ್ನುವಂಥದ್ದು. ಸೊ ಮೊದಲನೇ ಸ್ಟೇಜ್ನಲ್ಲಿ ಅತಿ ಹೆಚ್ಚು ಸಾವು ಮತ್ತು ಜನನವಾಗ್ತಿರುವಂತಹ ಸಂಖ್ಯೆ ಇರುವಂತಹದ್ದು ಸನ್ನಿವೇಶ. ಈ ಒಂದು ಫೇಸ್ನಲ್ಲಿ ಬಹುಮುಖ್ಯವಾಗಿ ನಾವು ಬಡ ರಾಷ್ಟ್ರಗಳನ್ನು ಕಾಣ್ತೀವಿ, ಎಲ್ಲಿ ತಂತ್ರಜ್ಞಾನ ಹೆಚ್ಚಿರಲ್ವೋ, ಆರ್ಥಿಕ ಬೆಳವಣಿಗೆ ಜಾಸ್ತಿ ಇರಲ್ವೋ, ಹೆಣ್ಣು ಮಕ್ಕಳಿಗೆ ಜಾಸ್ತಿ ಅವಕಾಶಗಳಿರಲ್ವೋ. ಸೊ ಅಲ್ಲಿ ಹುಟ್ಟುವ ಸಂಖ್ಯೆಯೂ ಜಾಸ್ತಿ ಇರುತ್ತೆ, ಸಾಯುವಂತಹ ಸಂಖ್ಯೆಯೂ ಸಹ ಜಾಸ್ತಿ ಇರುತ್ತೆ. ಸೊ ಮೊದಲನೇ ಸ್ಟೇಜಲ್ಲಿ ಹೈ ಸ್ಟೇಷನರಿ ಅಂತ ಈ ಒಂದು ಭಾಗವನ್ನು ಕರಿತೀವಿ. ಇವತ್ತು ಭಾರತ 3ನೇ ಸ್ಟೇಜ್ ಅಂದರೆ ಲೇಟ್ ಎಕ್ಸ್ಪ್ಯಾಂಡಿಂಗ್ ಸ್ಟೇಜಲ್ಲಿ ಇದೆ ಅನ್ನುವಂಥದ್ದು. ಸೊ ಲೇಟ್ ಎಕ್ಸ್ಪ್ಯಾಂಡಿಂಗ್ ಸ್ಟೇಜ್ನಲ್ಲಿ ನಾವು ಕಾಣ್ತಾ ಇರುವಂಥದ್ದು ಬರ್ತ್ ರೇಟ್ ಕಡಿಮೆ ಆಗ್ತಾ ಇದೆ ಹಾಗೂ ಡೆತ್ ರೇಟ್ ಸಹ ಸ್ಟೇಷನರಿ ಆಗ್ತಾ ಇರುವಂತಹ ಸಿಚುವೇಶನನ್ನು ಕಾಣ್ತಾ ಇರುವಂಥದ್ದು. ತಾವು ಹಿಂದೆ ಏನಾದರೂ ನ್ಯೂಸ್ ಪೇಪರ್ಗಳನ್ನು ಸರಿಯಾಗಿ ಓದಿದಂತಹ ಸಂದರ್ಭದಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯ ಪ್ರಕಾರ ಭಾರತ 2.1ಕ್ಕಿಂತಲೂ ಕಡಿಮೆ ಟೋಟಲ್ ಫರ್ಟಿಲಿಟಿ ರೇಟನ್ನು ಸಾಧಿಸುವಲ್ಲಿ ಸಫಲರಾಗಿದೆ ಅನ್ನುವಂಥದ್ದು. ಟೋಟಲ್ ಫರ್ಟಿಲಿಟಿ ರೇಟ್ ಅಂದ್ರೇನು? ದೇಶದಲ್ಲಿ ಹುಟ್ಟುತ್ತಾ ಇರುವಂಥವರ ಸಂಖ್ಯೆ ಹಾಗೂ ಸಾಯುವರ ಸಂಖ್ಯೆ ಸಮವಾಗ್ತಾ ಇರುವಂತಹ ಸಂದರ್ಭಕ್ಕೆ ನಾವು ಬರ್ತಾ ಇದ್ದೀವಿ ಅನ್ನುವಂಥದ್ದು. ಸೊ ಇವತ್ತು ದೇಶದ ಆವರೇಜ್ ಏನಿದೆ ಅದು 2ಕ್ಕಿಂತ ಕಡಿಮೆ ಆಗಿರುವಂಥದ್ದು, ಅಂದರೆ 2.1ಕ್ಕಿಂತ ಕಡಿಮೆ ಆಗಿರುವಂಥದ್ದು. ಬಟ್ ಒಂದಿಷ್ಟು ರಾಜ್ಯಗಳಲ್ಲಿ ಇನ್ನೂ ಇದು ಟೋಟಲ್ ಫರ್ಟಿಲಿಟಿ ರೇಟ್ ಹೆಚ್ಚಾಗಿರುವಂತಹ ಕಾರಣಕ್ಕೆ ಅಗೇನ್ ಆರ್ಥಿಕ ಬೆಳವಣಿಗೆ, ಶಿಕ್ಷಣ, ತಂತ್ರಜ್ಞಾನ, ಸಾಮಾಜಿಕವಾದಂತಹ ತಿಳುವಳಿಕೆ ಸರಿಯಾಗಿ ಬೆಳೆದೇ ಇರುವಂತಹ ಕಾರಣಕ್ಕೆ ಇವತ್ತಿಗೂ ಸಹ ಹೆಚ್ಚಿನ ಜನನಗಳು ಆಗ್ತಾ ಇರುವಂತಹ ಕಾರಣಕ್ಕೆ ದೇಶದ ಜನಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಸನ್ನಿವೇಶವನ್ನು ಕಾಣ್ತಿದ್ದೀವಿ. ಸೊ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಂತಂದರೆ
ಒಂದು ರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಹುಟ್ಟು ಮತ್ತು ಸಾವಿನ ಸಂಖ್ಯೆಯನ್ನು ನೋಡಿ ಆ ರಾಷ್ಟ್ರ ಯಾವ ಸ್ಟೇಜ್ನಲ್ಲಿ ಇದೆ, ಆ ದೇಶದ ಜನಸಂಖ್ಯೆಯನ್ನು ಹೇಗೆ ಬಳಸ್ಕೊಳ್ಳಲಾಗ್ತಿದೆ ದೇಶದ ಬೆಳವಣಿಗೆಯಲ್ಲಿ ಅನ್ನುವಂತಹ ವಿಷಯವನ್ನು ಹೇಳಬಹುದು. ಸೊ ಇವತ್ತು ಭಾರತ ಈ 3ನೇ ಸ್ಟೇಜ್ ಅಂದರೆ ಲೇಟ್ ಎಕ್ಸ್ಪ್ಯಾಂಡಿಂಗ್ ಸ್ಟೇಜಲ್ಲಿ ಇರುವಂಥದ್ದು 2ನೇ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಸೊ ಈಗಾಗಲೇ ಹೇಳಿದ ಹಾಗೆ ಭಾರತದ ಜನಸಂಖ್ಯೆ 140 ಕೋಟಿಗೆ 2023ರಲ್ಲಿ ತಲುಪಲಿದ್ದು 2030ರಷ್ಟೊತ್ತಿಗೆ 150 ಕೋಟಿ ಹಾಗೂ 2050ರಷ್ಟೊತ್ತಿಗೆ 166 ಕೋಟಿ ನಾವು ತಲುಪಲಿದ್ದೇವೆ. ಸೊ ಹಾಗಾದರೆ ಪ್ರಪಂಚದಲ್ಲಿ ಒಟ್ಟು ಇವತ್ತಿನ ಸಂದರ್ಭದಲ್ಲಿ 17.5% ಜನಸಂಖ್ಯೆ ಭಾರತದಲ್ಲಿ ನೆಲೆಸಲಿದೆ ಅನ್ನುವಂಥದ್ದು. ಈ ಒಂದು ಫ್ಯಾಕ್ಟ್ಸ್ಗಳನ್ನು ಅರ್ಥೈಸಿಕೊಂಡಂತಹ ಸಂದರ್ಭದಲ್ಲಿ ಆ್ಯಂಡ್ ನಾನು ಹೇಳಿದೆ 1947ರಲ್ಲಿ ಭಾರತದ ಜನಸಂಖ್ಯೆ 34 ಕೋಟಿ ಇತ್ತು. ಈ ಜರ್ನಿಯಲ್ಲಿ 1947ರಿಂದ 2022ರವರೆಗಿನ ಹಾದಿ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾಗಿರುವಂಥದ್ದು. ಹೇಗೆ? ಉದಾಹರಣೆಗೆ 1960ರ ದಶಕದಲ್ಲಿ ನಮ್ಮ ಪಾಪ್ಯುಲೇಷನ್ ಗ್ರೋತ್ ರೇಟ್ ಏನಿತ್ತಲ್ಲ ಅದು 2% ಇತ್ತು. ಆ್ಯಂಡ್ 2025ರಷ್ಟೊತ್ತಿಗೆ ಇದು 1%ಗೆ ಬೀಳಲಿದೆ. ಹೀಗೆ ಇದ್ದರೂ ಸಹ ದೇಶದ ಜನಸಂಖ್ಯೆ ಹೆಚ್ಚಿಸೋದಕ್ಕೆ ಕಾರಣ ಏನು? ಯಾಕಂದರೆ 2064ರಷ್ಟೊತ್ತಿಗೆ ನಾವು ಪಾಪ್ಯುಲೇಷನ್ ಸ್ಟೆಬಿಲಿಟಿಯನ್ನು ಪಡ್ಕೊಳ್ಳಲಿದ್ದೇವೆ. ಆ ಸಂದರ್ಭದಷ್ಟೊತ್ತಿಗೆ ನಮ್ಮ ಹತ್ರ ಇಡೀ ಜನಸಂಖ್ಯೆ 170 ಕೋಟಿ ಆಗಲಿರುವಂಥದ್ದು. ದೇಶದ ಈ ಒಂದು ಪರಿಸ್ಥಿತಿಯಲ್ಲಿ ಹೇಗೆ ಪಾಪ್ಯುಲೇಷನ್ ಹೆಚ್ಚಾಗಿ ಹೋಗ್ತದೆ? ಯಾಕಂದರೆ ಗ್ರೋತ್ ರೇಟ್ ಕಡಿಮೆ ಐತಿ, ಟೋಟಲ್ ಫರ್ಟಿಲಿಟಿ ರೇಟ್ ಇಡೀ ದೇಶದ್ದು 2.1ಕ್ಕಿಂತ ಕಡಿಮೆ ಇದೆ ಅಂತ ಹೇಳ್ತೀರಾ. ಬಟ್ ಸ್ಟಿಲ್ ನಾವು ಯಾಕೆ ಜನಸಂಖ್ಯೆ ಹೆಚ್ಚಾಗುವಂತಹ ಸನ್ನಿವೇಶವನ್ನು ಕಾಣ್ತಿದ್ವಿ ಮುಂದಿನ 30 ವರ್ಷಕ್ಕೆ ಅಂತಂದರೆ ಬಿಹಾರ್, ಉತ್ತರ ಪ್ರದೇಶ್, ಜಾರ್ಖಂಡ್, ಮಣಿಪುರ್, ಮೇಘಾಲಯ ರಾಜ್ಯಗಳಲ್ಲಿ ಇವತ್ತೂ ಸಹ ಟೋಟಲ್ ಫರ್ಟಿಲಿಟಿ ರೇಟ್ 2.1ಕ್ಕಿಂತ ಹೆಚ್ಚಿರುವಂತಹ ಕಾರಣಕ್ಕೆ ಈ ರಾಜ್ಯಗಳಲ್ಲಿ ಹೆಣ್ಣು ಮಕ್ಕಳಿಗೆ ಇವತ್ತಿಗೂ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಡಿಸಿಷನ್ಸ್ಗಳು ತಗೊಳ್ಳೋದಕ್ಕೆ ಅವಕಾಶಗಳು ಇಲ್ಲದೇ ಇರುವಂತಹ ಕಾರಣಕ್ಕೆ. ಸೊ ಹೀಗೆ ಇರುವಂತಹ ಸನ್ನಿವೇಶಗಳು ಅಥವಾ ಪರಿಸ್ಥಿತಿಗಳು ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ರಾಷ್ಟ್ರವನ್ನಾಗಿ ಹೊರತರ್ತಾ ಇರುವಂತಹ ಪರಿಸ್ಥಿತಿ ಎದುರಿಸಬೇಕಾಗಿರುತ್ತದೆ ಅನ್ನುವಂತಹ ವಿಷಯವನ್ನು ಮೊದಲನೇ ಹಂತದಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಈಗ ಜನಸಂಖ್ಯೆ ಏನೋ ಹೆಚ್ಚಾಗ್ತಾ ಇರುವಂಥದ್ದು ಸರಿ. ಹಾಗಾದರೆ ಈ ಜನಸಂಖ್ಯೆಯಿಂದ ಲಾಭವನ್ನು ಪಡ್ಕೊಳ್ಳೋದು ಹೇಗೆ? ಡೆಮೋಗ್ರಫಿಕ್ ಡಿವಿಡೆಂಡ್ ಏನು ಭಾರತದ್ದು ಅನ್ನುವಂತಹ ವಿಷಯವನ್ನು ನೋಡಿದಾಗ ಯಾವುದೇ ರಾಷ್ಟ್ರದ ಜನಸಂಖ್ಯೆ ಬಹುಮುಖ್ಯವಾಗಿ ಆ ರಾಷ್ಟ್ರದ ಆರ್ಥಿಕ, ಸಾಮಾಜಿಕ ಮತ್ತು ಬೇರೆ ಕ್ಷೇತ್ರಗಳಲ್ಲಿ ಬೆಳವಣಿಗೆಯನ್ನು ಕಾಣುವಂತಹ ನಿಟ್ಟಿನಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತದೆ. ಈಗ ಮೊದಲನೇ ಹಂತದಲ್ಲಿ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಏನಿದೆ ಅಲ್ಲ ಭಾರತದ್ದು, ಅದು 50%ದಿಂದ 65%ಕ್ಕೆ ಏರಿಕೆ ಆಗಿದೆ ಹಿಂದಿನ 70 ವರ್ಷಗಳಲ್ಲಿ, ಅಂದರೆ ಸ್ವತಂತ್ರ ಸಿಕ್ಕಂತಹ ಸಂದರ್ಭದ ನಂತರ ನೋಡಿದಾಗ. ಆ್ಯಂಡ್ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ ರಿಪೋರ್ಟ್ನ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ವರ್ಕ್ಫೋರ್ಸ್ ಮುಂದಿನ ದಿನಗಳಲ್ಲಿ ನಾವು ಕಾಣಲಿದ್ದೇವೆ. ಆ ಒಂದು ಕಾರಣಕ್ಕೆ ಈ ವರ್ಕ್ಫೋರ್ಸಿಂದ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಭಾರತ ತಯಾರು ಇದೆಯಾ ಅನ್ನುವಂತಹ ಪ್ರಶ್ನೆ. ತಯಾರು ಇಲ್ಲ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಅಥವಾ ಕಾರಣಗಳನ್ನು ಇಲ್ಲಿ ನಾವು ನೋಡಲು ಪ್ರಯತ್ನಿಸ್ತಿರುವಂಥದ್ದು. ಮೊದಲನೇ ಹಂತದಲ್ಲಿ ಇವತ್ತಿಗೂ ಭಾರತದ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನು ಕೆಲಸಕ್ಕೆ ಕಳಿಸದೇ ಇರುವಂತಹ ಒಂದು ಬೇಜವಾಬ್ದಾರಿತನ, ಹೆಣ್ಣು ಮಕ್ಕಳನ್ನು ಅಂದರೆ 50%ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಭಾರತದಲ್ಲಿ ಇವತ್ತು ಅನ್ಪ್ರೊಡಕ್ಟಿವ್ ಆಗಿರುವಂಥದ್ದು. ಸೊ ಹೇಗೆ ನಾವು ಡೆಮೋಗ್ರಫಿಕ್ ಡಿವಿಡೆಂಡ್ ಲಾಭವನ್ನು ಪಡ್ಕೊಳ್ಳೋದು? ಎರಡನೇ ಹಂತದಲ್ಲಿ ಶಿಕ್ಷಣ ವ್ಯವಸ್ಥೆಯ ಕ್ವಾಲಿಟಿ ಇವತ್ತಿಗೂ ಭಾರತದಲ್ಲಿ ಅವಶ್ಯಕತೆ ಇರುವಂತಹ ನಿಟ್ಟಿನಲ್ಲಿ ಕೊಡದೇ ಇರುವಂಥದ್ದು. ಇವತ್ತು ತಂತ್ರಜ್ಞಾನ ಮತ್ತು ಬೆಳೀತಾ ಇರುವಂತಹ ವ್ಯವಸ್ಥೆ ನೋಡಿದಂತಹ ಸಂದರ್ಭದಲ್ಲಿ ಅದರ ಅನುಗುಣವಾಗಿ ನಾವು ಹ್ಯೂಮನ್ ಕ್ಯಾಪಿಟಲನ್ನು ಡೆವಲಪ್ ಮಾಡುವಂತಹ ಪ್ರಯತ್ನಗಳನ್ನು ನಡೆಸ್ತಾ ಇಲ್ಲ ಅನ್ನುವಂಥದ್ದು. ಎರಡನೇದು, ಇವತ್ತು ಭಾರತದಲ್ಲಿ ಇರುವಂತಹ ಎಂಪ್ಲಾಯ್ಮೆಂಟ್ ರೇಟ್ಸ್, ಔದ್ಯೋಗಿಕ ಅವಕಾಶಗಳು, ಇದ್ರ ಬಗ್ಗೆ ನಾವು ಬಹಳಷ್ಟು ಚರ್ಚೆನೂ ಮಾಡಿದ್ವಿ. ಆ್ಯಂಡ್ ದೇಶದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗೂ ನಮಗೆ ಗೊತ್ತೇ ಇದೆ. ಸೊ ಎಲ್ಲಿವರೆಗೆ ಸರ್ಕಾರ ಕೆಲಸವನ್ನು ಕೊಡಲ್ವೋ ಅಲ್ಲಿವರೆಗೂ ನಾವು ದೇಶದ ಯುವಕರಿಂದ ಲಾಭವನ್ನು ಪಡ್ಕೊಳ್ಳಲು ಹೇಗೆ ಸಾಧ್ಯ? ಆ್ಯಂಡ್ ನಾಲ್ಕನೇ ಹಂತದಲ್ಲಿ ಮೇಲ್ ಡಾಮಿನೆಂಟ್ ಸೆಕ್ಸ್ ರೇಷಿಯೋ, ಇವತ್ತಿಗೂ ಗಂಡು ಮಕ್ಕಳನ್ನು ಹೆಚ್ಚಿನ ಆದ್ಯತೆ ಕೊಡಲಾಗುತ್ತದೆ ಹೆಣ್ಣು ಮಕ್ಕಳಿಗಿಂತಲೂ. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇತಿಹಾಸವನ್ನು ನೋಡಿದಂತಹ ಸಂದರ್ಭದಲ್ಲಿ 1951ರ ಸಂದರ್ಭದಲ್ಲಿ ನಮ್ಮ ದೇಶದ ಸೆಕ್ಸ್ ರೇಷಿಯೋ 1000 ಗಂಡು ಮಕ್ಕಳಿಗೆ 946 ಹೆಣ್ಣು ಮಕ್ಕಳು ಇರುವಂಥದ್ದು.
ಯಾಕಂದರೆ ಹೆಣ್ಣು ಮಕ್ಕಳಿಗಿಂತಲೂ ಗಂಡು ಮಕ್ಕಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗ್ತಿತ್ತು. ಭ್ರೂಣ ಹತ್ಯೆ ಮಾಡುವಂಥದ್ದಾಗಿರಬಹುದು ಅಥವಾ ಹೆಣ್ಣು ಮಕ್ಕಳನ್ನು ಕಸದಲ್ಲಿ ಬಿಸಾಕಿ ಹೋಗುವಂಥದ್ದಾಗಿರ್ಬೋದು. ಈ ರೀತಿಯ ಪರಿಸ್ಥಿತಿ ಬಹಳ ದರಿದ್ರವಾಗಿತ್ತು. 1981 ನಂತರ ಆ್ಯಕ್ಚುಲಿ ನಾವು ಸೆಕ್ಸ್ ರೇಷಿಯೋದಲ್ಲಿ ಇಂಪ್ರೂವ್ಮೆಂಟ್ ಆಗುವಂತಹ ಪರಿಸ್ಥಿತಿಯನ್ನು ಕಂಡ್ವಿ. 2011 ಪ್ರತಿ 1000 ಗಂಡು ಮಕ್ಕಳಿಗೆ 943 ಹೆಣ್ಣು ಮಕ್ಕಳು ನಾವು ಮತ್ತೆ ಎದುರಾದ್ವಿ. 81ರಿಂದ 2011 ಏರಿಕೆ ಆದಂತಹ ಪರಿಸ್ಥಿತಿಯನ್ನು ಕಂಡ್ವಿ. ಮತ್ತೆ 2011 943 ಬಂದ್ವಿ. ಹಾಗೆ 2022 ನಾವು ಕಂಡಿರುವಂಥದ್ದು ಅಥವಾ ಪ್ರತಿ 1000 ಗಂಡು ಮಕ್ಕಳಿಗೆ 950 ಹೆಣ್ಣು ಮಕ್ಕಳ ಸೆಕ್ಸ್ ರೇಷಿಯೋನ ಸಾಧಿಸೋದ್ರಲ್ಲಿ ನಾವು ಸಫಲರಾಗಿದ್ದೀವಿ. ಸೊ ಹೀಗೆ ನೋಡಿದಾಗ ಇವತ್ತಿಗೂ ಸಹ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ಒಂದು ದಟ್ಟ ದರಿದ್ರ ಪರಿಸ್ಥಿತಿ ಏನಪ್ಪ ಅಂತಂದರೆ, ಪ್ರಪಂಚದಲ್ಲಿ 142 ಮಿಲಿಯನ್ ಹೆಣ್ಣು ಮಕ್ಕಳು ಮಾಯವಾಗ್ತಿರುವಂಥದ್ದು. ಭ್ರೂಣ ಹತ್ಯೆ ಆಗಿರಬಹುದು ಅಥವಾ ಹುಟ್ಟಿದ ಮೇಲೆ ಬಿಸಾಕುವಂಥದ್ದಾಗಿರಬಹುದು. ಇಡೀ ಪ್ರಪಂಚದಲ್ಲಿ 142 ಮಿಲಿಯನ್ ಹೆಣ್ಮಕ್ಕಳು ಕಾಣೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತದಲ್ಲೇ ಈ 142 ಮಿಲಿಯನ್ಗಳ ಪೈಕಿ 46 ಮಿಲಿಯನ್ ಹೆಣ್ಮಕ್ಕಳು ಮಾಯವಾಗ್ತಿರುವಂಥದ್ದು. ಸೊ ಇಡೀ ಪ್ರಪಂಚವನ್ನು ಲೆಕ್ಕದಾಗ ತಗೊಂಡಾಗ 3 ಹೆಣ್ಮಕ್ಳು ಏನಾದರೂ ಮಾಯವಾದರೆ 1 ಹೆಣ್ಮಗು ಭಾರತದಾಗಿರ್ತದೆ. ಸೊ ಹೀಗೆ ಇರುವಂತಹ ಪರಿಸ್ಥಿತಿಯಲ್ಲಿ ಹೇಗೆ ದೇಶದ ಡೆಮೋಗ್ರಫಿಕ್ ಡಿವಿಡೆಂಟಿಂದ ನಾವು ಲಾಭವನ್ನು ಪಡ್ಕೊಳ್ಳಲು ಪ್ರಯತ್ನಿಸ್ತಿದ್ದೀವಿ. ಆರೋಗ್ಯ ಕ್ಷೇತ್ರದಲ್ಲೂ ಮಾತಾಡಿದಾಗ ಬಹಳ ದೊಡ್ಡ ಮಟ್ಟದಲ್ಲಿ ನಾವೇನು ಲಾಭವನ್ನು ಕಾಣಲು ಸಾಧ್ಯವಾಗಿಲ್ಲ. ಉದಾಹರಣೆಗೆ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ 1951 133 ಇತ್ತು. 2020 27ಕ್ಕೆ ನಾವು ಇಳಿಕೆಯನ್ನು ಕಾಣಲು ಸಾಧ್ಯವಾಯಿತು. ಅಂಡರ್ 5 ಮಾರ್ಟಾಲಿಟಿ ರೇಟ್ ಬಗ್ಗೆ ಮಾತಾಡಿದಾಗ 250ರಿಂದ 41ಕ್ಕೆ ಕಡಿಮೆ ಆಗಿದೆ. ಮೆಟರ್ನಲ್ ಮಾರ್ಟಾಲಿಟಿ ರೇಟು ಸಹ 2000ದಿಂದ 103ಕ್ಕೆ ಕಡಿಮೆ ಆಗಿರುವಂಥದ್ದು. ಇವತ್ತು ದೇಶದಲ್ಲಿ ಪ್ರತಿಯೊಂದು ಗರ್ಭಿಣಿ ಹೆಣ್ಣು ಮಗು ಹೆಚ್ಚಾಗಿ ಅನೇಮಿಯಾ ಸಮಸ್ಯೆಯಿಂದ ಬಳಲ್ತಾ ಇರುವಂಥದ್ದು. ಗ್ಲೋಬಲ್ ಹಂಗರ್ ಇಂಡೆಕ್ಸ್ನ ರಿಪೋರ್ಟ್ ನೋಡಿದಾಗ ಭಾರತ 116 ರಾಷ್ಟ್ರಗಳ ಪೈಕಿ 101ನೇ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಒಂದು ಕಡೆ ಪ್ರಪಂಚದಲ್ಲೇ ಅತಿ ದೊಡ್ಡ ಆಹಾರ ಒದಗಿಸುವಂತಹ ಕಾರ್ಯಕ್ರಮಗಳನ್ನು ಭಾರತ ನಡೆಸ್ತಾ ಇದೆ ಅನ್ನುವಂತಹ ಹೆಗ್ಗಳಿಕೆಯನ್ನು ಹೇಳ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ, ಇನ್ನೊಂದು ಕಡೆ ಪ್ರಪಂಚದಲ್ಲಿ ಹಸಿವಿನಿಂದ ಬಳಲ್ತಾ ಇರುವಂತಹ ಜನರ ಸಂಖ್ಯೆಯೂ ಭಾರತದಲ್ಲಿ ಹೆಚ್ಚಾಗಿದೆ ಅನ್ನುವಂತಹ ಪ್ರಶ್ನೆ ಎದುರಾದಾಗ ನಾವು ಯಾವ ದಿಕ್ಕಿನಲ್ಲಿ ನಡೀತಾ ಇದ್ದೀವಿ ಅನ್ನುವಂಥದ್ದು. ಹೀಗೆ ಒಂದು ಕಡೆ ಸಾಮಾಜಿಕವಾದಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಆರೋಗ್ಯ ಕ್ಷೇತ್ರದಲ್ಲೂ ಸಹ, ಉದಾಹರಣೆಗೆ ಮೊದಲನೇ ಹಂತದಲ್ಲಿ ಭಾರತ ಸ್ವತಂತ್ರವನ್ನು ಕಂಡಂತಹ ಸಂದರ್ಭದಲ್ಲಿ ಕಮ್ಯುನಿಕೇಬಲ್ ಡಿಸೀಸಸ್ಗೆ ಸಂಬಂಧಿಸಿದಂತೆ ಹೊಡೆದಾಟ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಿತ್ತು. ಆದರೆ ಮುಂದಿನ ದಿನಗಳಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ನ ಕಡೆಗೆ ನಾವು ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಶುರು ಮಾಡಿದ್ವಿ. ಇವತ್ತು ದೇಶದಲ್ಲಿ ಆಗ್ತಾ ಇರುವಂತಹ ಸಾವಿನ ಸಂಖ್ಯೆಯಲ್ಲಿ 62% ಸಾವುಗಳು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಸಿಂದ ಆಗ್ತಾ ಇರುವಂಥದ್ದು. ಈ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ನ ಸಂಖ್ಯೆ ಭಾರತದಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು ಡಯಾಬಿಟಿಸ್, ಏರ್ ಪೊಲ್ಯೂಷನ್ನಿಂದಾಗಿ ಆಗ್ತಾ ಇರುವಂತಹ ಸಾವು ನೋವು ಹಾಗೂ ಬೇರೆ ಆರೋಗ್ಯ ಕ್ಷೇತ್ರಗಳ ಮೇಲೆ ಇವತ್ತಿಗೂ ನಾವು ಖರ್ಚು ಮಾಡ್ತಾ ಇರುವಂತಹ ಆದಾಯ 1ರಿಂದ 1.5% GDPಯ ಹಣವನ್ನು ಮಾತ್ರ. ಇದು ಪ್ರಪಂಚದಲ್ಲಿ ಅತಿ ಕಡಿಮೆ ಆಗಿರುವಂಥದ್ದು. ಸೊ ಇಡೀ ದೇಶವನ್ನು ಅಥವಾ ದೇಶವನ್ನು ಜನಸಂಖ್ಯಾ ಪರ್ಸ್ಪೆಕ್ಟಿವ್ ಆಗಿ ನೋಡಿದಾಗ ಯಂಗೆಸ್ಟ್ ನೇಷನ್ ಅಂತ ಕರಿತೀವಿ. 50% ಪಾಪ್ಯುಲೇಷನ್ 25 ವಯಸ್ಸಿಗಿಂತಲೂ ಕಡಿಮೆ ಇರುವಂಥದ್ದು. ಆ್ಯಂಡ್ ಮುಂದಿನ ದಿನಗಳಲ್ಲಿ ಆಬ್ವಿಯಸ್ಲಿ ದಿನ ಕಳೆದ ಹಾಗೆ ಭಾರತವೂ ಸಹ ಮುದುಕ ಆಗ್ತಾ ಹೋಗುತ್ತೆ. 2050 12% ಜನಸಂಖ್ಯೆ ವಯಸ್ಸಿಗರ ಸಂಖ್ಯೆಯನ್ನು ಕಾಣಲಿದ್ದೇವೆ. ಹೀಗೆ ಇರುವಂತಹ ಸಂದರ್ಭದಲ್ಲಿ ಇವತ್ತು ನಾವು ಸಾಮಾಜಿಕ, ಆರ್ಥಿಕ ಮತ್ತು ಆರೋಗ್ಯದ ಇನ್ಫ್ರಾಸ್ಟ್ರಕ್ಚರನ್ನು ಸರಿಪಡಿಸುವಂತಹ ಅವಶ್ಯಕತೆ ಇದೆ. ಆಗಲೇ ನಾವು ಈ ದೇಶದ ಜನರಿಗೆ ಹಾಗೂ ಜನಸಂಖ್ಯೆಯನ್ನು ಸರಿಯಾಗಿ ನಿಭಾಯಿಸಲು ಸಾಧ್ಯವಾಗುತ್ತದೆ. ಸೊ ಜನಸಂಖ್ಯಾ ನಿಯಂತ್ರಣದ ಕಡೆಗೆ ಹೆಚ್ಚಿನ ಆದ್ಯತೆಯನ್ನು ಇವಾಗ ಕೊಡೋದನ್ನು ಬಿಟ್ಟು ಬೇರೆ ಕ್ಷೇತ್ರಗಳ ಮೇಲೆ ಇವತ್ತಿನ ಸಂದರ್ಭದಲ್ಲಿ ಪಡೆಯುವಂತಹ ಲಾಭ, ಮುಂದಿನ ದಿನಗಳಲ್ಲಿ ಕೊಡಬೇಕಾದಂತಹ ಸವಲತ್ತುಗಳ ಬಗ್ಗೆ ಸರ್ಕಾರ ಈಗಲೇ ತಯಾರಿಗಳನ್ನು ಮಾಡಿಕೊಂಡಂತಹ ಸಂದರ್ಭದಲ್ಲಿ ಮಾತ್ರ ಮುಂದಿನ ದಿನಗಳಲ್ಲಿ ನಾವು ಒಂದು ಭವ್ಯ ಭಾರತವನ್ನು ಕಟ್ಟೋದ್ರ ಕಡೆಗೆ ಪ್ರಯತ್ನ ನಡೆಸದಂತಾಗುತ್ತದೆ ಅನ್ನುವಂತಹ ವಿಷಯವನ್ನು ಬಹುಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು.
ಮುಂದಿನ ಆರ್ಟಿಕಲ್, ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಇನ್ವೋಕ್ಡ್ ಟು ರೀನ್ ಇನ್ ತೂರ್ ದಾಲ್ ಪ್ರೈಸಸ್. ಇವತ್ತು ಭಾರತದಲ್ಲಿ ಹೆಚ್ಚಾಗ್ತಾ ಇರುವಂತಹ ತೂರ್ ದಾಲ್ನ ಬೆಲೆಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ 1955 ಲಾಗುಗೆ ತಂದಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನಾವು ನೋಡ್ತಾ ಇರುವಂಥದ್ದು. ಒಂದು ಕಡೆ ಈ ಒಂದು ವಿಷಯ ಬಹುಮುಖ್ಯವಾಗಿ ಅಗ್ರಿಕಲ್ಚರ್ಗೆ ಸಂಬಂಧಿಸಿದಂತಹ ವಿಷಯವಾಗಿರೋದ್ರಿಂದ UPSC ಜನರಲ್ ಸ್ಟಡೀಸ್ ಪೇಪರ್ 3 ಅಗ್ರಿಕಲ್ಚರ್ಗೆ ಸಂಬಂಧಿಸಿದಂತೆ ಎಕ್ಸಾಮಿನೇಷನ್ನಲ್ಲಿ ನಮಗೆ ಅನುಕೂಲವಾಗುವಂಥದ್ದು. ಯಾವುದೇ ಸಂದರ್ಭದಲ್ಲಿ ಅಥವಾ ಯಾವುದೇ ಹಂತದಲ್ಲಿ ದೇಶದಲ್ಲಿ ಆಗುವಂತಹ ಆಹಾರದ ಒಂದು ಕ್ವಾಂಟಿಟಿಯಲ್ಲಿ ಆಗುವಂತಹ ವ್ಯತ್ಯಾಸಗಳಿಂದಾಗಿ ಬೆಲೆ ಹೆಚ್ಚಳ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತದೆ. ಈಗ ದೇಶದಲ್ಲಿ ಇರುವಂತಹ ತೂರ್ ದಾಲ್ ಬೆಳೆಸುವಂತಹ ರಾಜ್ಯಗಳನ್ನು ನಾವು ಪಟ್ಟಿ ಮಾಡಿದಾಗ ಅದರಲ್ಲಿ ಕರ್ನಾಟಕ, ಆಂಧ್ರ ಪ್ರದೇಶ್, ಮಧ್ಯಪ್ರದೇಶ್ ಮತ್ತು ಮಹಾರಾಷ್ಟ್ರ ರಾಜ್ಯವನ್ನು ಕಾಣ್ತೀವಿ. ದೇಶದಲ್ಲಿ ಆದಂತಹ ಅತಿಯಾದ ಮಳೆ ಹಾಗೂ ಹೊಲಗಳಲ್ಲಿ ಆಗುವಂತಹ ನೀರು ಶೇಖರಣೆಯಿಂದಾಗಿ ಹೆಚ್ಚಿನ ತೂರ್ ದಾಲ್ ಸಂಬಂಧಿತವಾದಂತಹ ಬೆಳೆ ಹಾಳಾಗಿರುವಂಥದ್ದು. ಹೀಗೆ ಆದಂತಹ ಕಾರಣಕ್ಕೆ ಇವತ್ತು ಮಾರುಕಟ್ಟೆಯಲ್ಲಿ ಬೆಳೆ ಅಥವಾ ತೂರ್ ದಾಲ್ನ ಕ್ವಾಂಟಿಟಿಯ ಸಮಸ್ಯೆ ಉದ್ಭವವಾಗಿರುವಂಥದ್ದು. ಆ್ಯಂಡ್ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವಾಗಲೂ ಡಿಮಾಂಡ್ ಮತ್ತು ಸಪ್ಲೈನ ಲಾಜಿಕ್ ತಮಗೆಲ್ಲ ಗೊತ್ತೇ ಇದೆ. ಯಾವಾಗ ಸಪ್ಲೈ ಕಡಿಮೆ ಆಗ್ತಾ ಹೋಗುತ್ತೋ ಆಟೋಮೆಟಿಕಲಿ ಡಿಮಾಂಡ್ ಹೆಚ್ಚಾಗ್ತಾ ಹೋಗುತ್ತೆ. ಹೀಗೆ ಹೆಚ್ಚಾದಂತಹ ಸಂದರ್ಭದಲ್ಲಿ ನಾವು ಅದರ ಬೆಲೆ ಗಗನಕ್ಕೆ ಏರುವಂತಹ ಸಮಸ್ಯೆ ಹಾಗೂ ಸನ್ನಿವೇಶವನ್ನು ಕಾಣ್ತೀವಿ. ಈಗ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲೂ ಅಥವಾ ಮಾರುಕಟ್ಟೆಯಲ್ಲೂ ತೂರ್ ದಾಲಿಗೆ ಸಂಬಂಧಿಸಿದಂತೆ ಈ ರೀತಿಯ ಪರಿಸ್ಥಿತಿ ಉದ್ಭವವಾಗಲಿದೆ ಅನ್ನುವಂಥದ್ದನ್ನು ಅನುಸರಿಸಿ ಭಾರತ ಸರ್ಕಾರ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ 1955 ಜಾರಿಗೆ ತಂದಿದೆ. ಇದರ ಅಡಿಯಲ್ಲಿ ಬಹುಮುಖ್ಯವಾಗಿ ಯಾರಾದರೂ ತೂರ್ ದಾಲ್ ಅಥವಾ ಬೆಳೆಯನ್ನು ಯಾರಾದರೂ ಸ್ಟಾಕ್ ಪೈಲಿಂಗ್ ಮಾಡುವಂಥದ್ದಾಗಿರಬಹುದು ಅಥವಾ ಗೋಡೌನ್ಸ್ಗಳಲ್ಲಿ ಶೇಖರಣೆ ಮಾಡಿಬಿಟ್ಟು ಮುಂದಿನ ದಿನಗಳಲ್ಲಿ ಬೆಳೆ ಹೆಚ್ಚಳವಾದಾಗ ಮಾರೋಣ ಅನ್ನುವಂತಹ ಒಂದು ಪರಿಸ್ಥಿತಿಯನ್ನು ಉದ್ಭವಿಸಲು ಪ್ರಯತ್ನಿಸಿದಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಳ್ಳುವಂತಹ ವ್ಯವಸ್ಥೆಯನ್ನು ಈ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ನ ಅಡಿಯಲ್ಲಿ ಇರುವಂಥದ್ದು. ಸೊ ಈ ಎಸೆನ್ಷಿಯಲ್ ಕಮಾಡಿಟೀಸ್ ಅಡಿಯಲ್ಲಿ ಯಾವ ಪದಾರ್ಥಗಳು ಬರ್ತವೆ ಬರಲ್ಲ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ನಿರ್ಣಯವನ್ನು ತಗೊಳ್ಳುತ್ತದೆ. ಒಟ್ಟಾರೆ ಈ ಒಂದು ಕಾನೂನಿನ ಅಡಿಯಲ್ಲಿ ದೇಶದಲ್ಲಿ ಆಗುವಂತಹ ಯಾವುದೇ ಬೆಳೆಗೆ ಸಂಬಂಧಿಸಿದಂತೆ ಬೆಳೆ ಹೆಚ್ಚಳ ಅಥವಾ ಬ್ಲ್ಯಾಕ್ ಮಾರ್ಕೆಟಿಂಗಿಗೆ ಸಂಬಂಧಿಸಿದಂತಹ ಕೃತ್ಯಗಳನ್ನು ತಡೆ ಹಿಡಿಯುವಂತಹ ಒಂದು ಅಸ್ತ್ರ ಇದು ಸರ್ಕಾರದ್ದಾಗಿರುತ್ತದೆ ಅನ್ನುವಂಥದ್ದು. ಆ್ಯಂಡ್ ಈ ಒಂದು ಕಾನೂನನ್ನು ಲಾಗುಗೆ ತರುವಂತಹ ಜವಾಬ್ದಾರಿಯನ್ನು ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಕೈಗೊಂಡಿರುತ್ತದೆ ಅನ್ನುವಂಥದ್ದು ಸಹ ಬಹುಮುಖ್ಯವಾಗಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂತಹ ವಿಷಯವಾಗಿರುತ್ತದೆ. ಮುಂದಿನ ಆರ್ಟಿಕಲ್, 29 ಎಲಿಫೆಂಟ್ ಪೋಚಿಂಗ್ ಕೇಸಸ್ ಇನ್ 3 years. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ ಲೋಕಸಭೆಯಲ್ಲಿ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಕೊಟ್ಟಂತಹ ಆನೆಗಳ ಸಂರಕ್ಷಣೆಗೆ ಸಂಬಂಧಿಸಿದಂತಹ ರಿಪೋರ್ಟ್ನಲ್ಲಿ ಈ ಒಂದು ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು. ಹಿಂದಿನ 3 ವರ್ಷಗಳಲ್ಲಿ 29 ಆನೆಗಳನ್ನು ಬೇಟೆಯಾಡಿ ಕೊಂದಿರುವಂತಹ ಮಾಹಿತಿಯನ್ನು ಇಲ್ಲಿ ಕೊಡಲು ಪ್ರಯತ್ನಿಸ್ತಿರುವಂಥದ್ದು. ಇಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಏಷ್ಯನ್ ಎಲಿಫೆಂಟ್ಸ್ಗೆ ಸಂಬಂಧಿತವಾದಂತಹ ವಿಷಯವಾಗಿರೋದ್ರಿಂದ UPSC ಜನರಲ್ ಸ್ಟಡೀಸ್ ಪೇಪರ್ 3 ಎನ್ವೈರ್ಮೆಂಟ್ಗೆ ಸಂಬಂಧಿಸಿದಂತೆ ಈ ಒಂದು ಆರ್ಟಿಕಲ್ ಬಹುಮುಖ್ಯಕರವಾಗಿ ಉಪಯುಕ್ತವಾಗುವಂಥದ್ದು. ಮೊದಲನೇ ಹಂತದಲ್ಲಿ ಏಷ್ಯನ್ ಎಲಿಫೆಂಟ್ಸ್ ಅಂದರೆ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಭಾರತದಲ್ಲಿ ಅಥವಾ ಭಾರತ ಪ್ರಪಂಚದಲ್ಲೇ ಅತಿ ಹೆಚ್ಚು ಏಷ್ಯನ್ ಎಲಿಫೆಂಟ್ಸ್ ಹೊಂದಿರುವಂತಹ ರಾಷ್ಟ್ರವಾಗಿರ್ತದೆ. ಒಟ್ಟು ಭಾರತದಲ್ಲಿ 27,000 ಏಷ್ಯನ್ ಎಲಿಫೆಂಟ್ಸ್ಗಳು ಇದ್ದಾವೆ ಅನ್ನುವಂಥದ್ದು. ಆ್ಯಂಡ್ ಅತಿ ಹೆಚ್ಚು ಕೇರಳದಲ್ಲಿ ಇದ್ದಾವೆ ಅನ್ನುವಂತಹ ಮಾಹಿತಿಯನ್ನು 2017 ಎಲಿಫೆಂಟ್ ಸರ್ವೆ ಪ್ರಕಾರ ಹೇಳ್ತಾ ಇರುವಂಥದ್ದು. ಒಟ್ಟು 6,019 ಕೇರಳದಲ್ಲಿದ್ದಾವೆ. 2ನೇ ಸ್ಥಾನವನ್ನು ಅಸ್ಸಾಂ ಪಡ್ಕೊಂಡಿರುತ್ತದೆ, 5,719. ಈ ಹಂತದಲ್ಲಿ ಈ ಏಷ್ಯನ್ ಎಲಿಫೆಂಟ್ಸ್ನ ಸಬ್ಸ್ಪೀಷೀಸ್ಗಳು 3 ಸಬ್ಸ್ಪೀಷೀಸ್ಗಳು ಇದ್ದಾವೆ. ಭಾರತೀಯ, ಸುಮತ್ರನ್ ಮತ್ತು ಶ್ರೀಲಂಕನ್ ಅಂತ ಹೇಳಬಹುದು. ಆ್ಯಂಡ್ IUCN ಸ್ಟೇಟಸ್ ಇದ್ರ ಬಗ್ಗೆ ನೋಡಿದಾಗ ಏಷ್ಯನ್ ಎಲಿಫೆಂಟ್ಸ್ದು ಎಂಡೇಂಜರ್ಡ್ ಆಗಿರುತ್ತದೆ IUCN ರೆಡ್ ಲಿಸ್ಟ್ನಲ್ಲಿ. ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟು. ಆ್ಯಂಡ್ 1972 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ಶೆಡ್ಯೂಲ್ 1 ಅಡಿಯಲ್ಲಿ ಇದನ್ನು ವಿಂಗಡಿಸಲಾಗಿದೆ. ಹಾಗೂ ಸೈಟಸ್ನಲ್ಲೂ ಸಹ ಇದು ಅಪೆಂಡಿಕ್ಸ್ 1 ಅಡಿಯಲ್ಲಿ ತನ್ನ ಹೆಸರನ್ನು ಪಡ್ಕೊಂಡಿರುವಂಥದ್ದು. ಬಹುಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್. ಏನಿದೆ ಎಲಿಫೆಂಟ್ಸಲ್ಲಿ ಏಷ್ಯನ್ ಎಲಿಫೆಂಟ್ಸ್ ಅಂತಾರೆ, ಇನ್ನೊಂದಿದೆ ಆಫ್ರಿಕನ್ ಎಲಿಫೆಂಟ್ಸ್ ಅಂತ ಹೇಳಿ. ಸೊ ಅದು ಆಫ್ರಿಕನ್ ಎಲಿಫೆಂಟ್ಸು ಸೈಟಸ್ ಅಪೆಂಡಿಕ್ಸ್ 2 ಅಡಿಯಲ್ಲಿ ನಮೂದೇ ಆಗಿರುವಂಥದ್ದು. ಆ್ಯಂಡ್
ಆಫ್ರಿಕನ್ ಎಲಿಫೆಂಟ್ಸ್ನ 2 ಸ್ಪೀಷೀಸ್ಗಳಿದ್ದಾವೆ. ಒಂದು ಸಾವನಾ ಎಲಿಫೆಂಟ್ ಮತ್ತು ಇನ್ನೊಂದು ಫಾರೆಸ್ಟ್ ಎಲಿಫೆಂಟ್ ಅನ್ನುವಂಥದ್ದು. ಸೊ ಇಲ್ಲಿ ಬಹುಮುಖ್ಯವಾಗಿ ಏಷ್ಯನ್ ಎಲಿಫೆಂಟ್ ಭಾರತೀಯ ಎಲಿಫೆಂಟ್ನಾಗ ಸಂಬಂಧಿಸಿದಂತಹ ವಿಷಯ ಹಾಗೂ ಚರ್ಚೆ ಆಗಿರುವಂತಹ ನಿಟ್ಟಿನಲ್ಲಿ ಆ ಒಂದು ವಿಷಯವನ್ನು ಇಲ್ಲಿ ನೋಡ್ತಾ ಇರುವಂಥದ್ದು. ಸೊ ಹಿಂದಿನ 3 ವರ್ಷದಲ್ಲಿ 29 ಆನೆಗಳನ್ನು ಬೇಟೆಯಾಡಿ ಕೊಂದಿರುವಂತಹ ವಿಷಯ ಇಲ್ಲಿ ಬಹುಮುಖ್ಯವಾಗಿ ಚರ್ಚೆ ಆಗ್ತಾ ಇರುವಂತಹ ವಿಷಯವಾಗಿರುತ್ತದೆ. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ವಿಷಯಗಳೊಂದಿಗೆ ಹೊಸ ಚರ್ಚೆಯನ್ನು ಮಾಡೋಣ. ಅಲ್ಲಿಯವರೆಗೆ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.